ನಮಸ್ಕಾರ ಸ್ನೇಹಿತರೆ. ಜ್ಯೇಷ್ಠ ಅಮಾವಾಸ್ಯೆ ಅಥವಾ ಸೋಮವತಿ ಅಮಾವಾಸ್ಯೆ 2026 ಜೂನ್ 15ರಂದು ಏನು ಮಾಡಬೇಕು, ಏನು ಮಾಡಬಾರದು ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಗೆ ವಿಶೇಷ ಮಹತ್ವವಿದೆ. ಅದರಲ್ಲೂ ಸೋಮವಾರದಂದು ಬರುವ ಅಮಾವಾಸ್ಯೆಯನ್ನು ಸೋಮವತಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ. ಈ ದಿನವು ಶಿವನ ಆರಾಧನೆ, ಪಿತೃತರ್ಪಣ, ದಾನ ಧರ್ಮ ಹಾಗೂ ಲಕ್ಷ್ಮೀ ಕೃಪೆ ಪಡೆಯಲು ಅತ್ಯಂತ ಶ್ರೇಷ್ಠ ದಿನವೆಂದು ಶಾಸ್ತ್ರಗಳು ತಿಳಿಸುತ್ತವೆ. 2026ರಲ್ಲಿ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬರುವ ಸೋಮವತಿ ಅಮಾವಾಸ್ಯೆಯನ್ನು ಜೂನ್ 15 ಸೋಮವಾರ ಆಚರಿಸಲಾಗುತ್ತದೆ. ಈ ದಿನ ಮಾಡಿದ ಪುಣ್ಯ ಕಾರ್ಯಗಳಿಗೆ ಅನೇಕ ಪಟ್ಟು ಹೆಚ್ಚಿನ ಫಲ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಜೂನ್ 14 ಅಥವಾ ಜೂನ್ 15 ಯಾವ ದಿನ ಆಚರಿಸಬೇಕು? ಅಮಾವಾಸ್ಯೆ ತಿಥಿಯು ಜೂನ್ 14 ಮಧ್ಯಾಹ್ನ 12:20ಕ್ಕೆ ಆರಂಭವಾಗಿ ಜೂನ್ 15 ಬೆಳಗ್ಗೆ 8:24ಕ್ಕೆ ಮುಕ್ತಾಯವಾಗುತ್ತದೆ. ಹಿಂದೂ ಪಂಚಾಂಗದ ನಿಯಮದ ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇರುತ್ತದೆಯೋ ಆ ದಿನವೇ ವ್ರತ ಹಾಗೂ ಪೂಜೆಯನ್ನು ಆಚರಿಸಬೇಕು. ಆದ್ದರಿಂದ ಜೂನ್ 15 2026 ಸೋಮವಾರದಂದು ಸೂರ್ಯೋದಯ ಸಮಯದಲ್ಲಿ ಅಮಾವಾಸ್ಯೆ ಇರುವುದರಿಂದ ಇದೇ ದಿನ ಸೋಮವತಿ ಅಮಾವಾಸ್ಯೆ ಆಚರಿಸಲಾಗುತ್ತದೆ. ಸೋಮವತಿ ಅಮಾವಾಸ್ಯೆಯ ಮಹತ್ವ. ಪುರಾಣಗಳ ಪ್ರಕಾರ ಈ ದಿನ ಶಿವನ ಆರಾಧನೆ ಮಾಡಿದರೆ ಕೋಟಿ ಯಜ್ಞಗಳನ್ನು ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ. ಈ ದಿನದ ಪ್ರಮುಖ ವಿಶೇಷತೆಗಳು: ಶಿವನ ವಿಶೇಷ ಅನುಗ್ರಹ ದೊರೆಯುತ್ತದೆ. ಲಕ್ಷ್ಮೀದೇವಿಯ ಕೃಪೆಯಿಂದ ಧನಲಾಭದ ಯೋಗಗಳು ಬಲವಾಗುತ್ತವೆ. ಪಿತೃತರ್ಪಣ ಮಾಡಿದರೆ ಪೂರ್ವಜರ ಆಶೀರ್ವಾದ ಸಿಗುತ್ತದೆ. ಪಿತೃದೋಷ ಮತ್ತು ಶನಿದೋಷ ನಿವಾರಣೆಗೆ ಉತ್ತಮ ದಿನ. ದಾನ ಧರ್ಮ ಮಾಡಿದರೆ ಅಕ್ಷಯ ಪುಣ್ಯ ಲಭಿಸುತ್ತದೆ. ಕುಟುಂಬದಲ್ಲಿ ಶಾಂತಿ, ಆರೋಗ್ಯ ಹಾಗೂ ಸಮೃದ್ಧಿ ಹೆಚ್ಚುತ್ತದೆ. ಶುಭ ಸಮಯಗಳು: ಬ್ರಹ್ಮ ಮುಹೂರ್ತ ಬೆಳಗ್ಗೆ 4ರಿಂದ 5:30ರವರೆಗೆ. ಈ ಸಮಯದಲ್ಲಿ ಎದ್ದು ಸ್ನಾನ ಮಾಡಿ ದೇವರ ಧ್ಯಾನ ಮಾಡುವುದು ಅತ್ಯಂತ ಶ್ರೇಷ್ಠ. ಪಿತೃತರ್ಪಣ ಸಮಯ ಬೆಳಗ್ಗೆ 6ರಿಂದ 8 ಗಂಟೆಗೆ ಪಿತೃಗಳಿಗೆ ತರ್ಪಣ ಸಲ್ಲಿಸಲು ಅತ್ಯುತ್ತಮ ಸಮಯ. ಈ ದಿನ ಮಾಡಬೇಕಾದ ಕಾರ್ಯಗಳು: ಪವಿತ್ರ ಸ್ನಾನ. ಸೂರ್ಯೋದಯಕ್ಕೂ ಮೊದಲು ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಬೇಕು. ಸಾಧ್ಯವಾದರೆ ಗಂಗಾಜಲ ಅಥವಾ ತುಳಸಿ ಎಲೆಗಳನ್ನು ಸ್ನಾನದ ನೀರಿಗೆ ಸೇರಿಸಬಹುದು. ಶಿವಪೂಜೆ: ಶಿವಲಿಂಗಕ್ಕೆ ನೀರು, ಹಾಲು, ಜೇನು, ಬಿಲ್ವದಳ ಅರ್ಪಿಸಿ ಭಕ್ತಿಯಿಂದ ಪೂಜೆ ಮಾಡಬೇಕು. ಜಪಿಸಬೇಕಾದ ಮಂತ್ರ: ಓಂ ನಮಃ ಶಿವಾಯ. ಈ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು ಉತ್ತಮ. ಪಿತೃತರ್ಪಣ: ಪೂರ್ವಜರ ಆತ್ಮಶಾಂತಿಗಾಗಿ ಕಪ್ಪು ಎಳ್ಳು, ನೀರು, ದರ್ಬೆ ಬಳಸಿ ತರ್ಪಣ ಸಲ್ಲಿಸಬಹುದು ಮತ್ತು ಕಾಗೆಗಳಿಗೆ ಅನ್ನ ನೀಡುವುದರಿಂದ ಪೂರ್ವಜರ ಆಶೀರ್ವಾದ ಸಿಕ್ಕು ಆರ್ಥಿಕ ಪ್ರಗತಿಯ ಹಾದಿ ಸುಗಮವಾಗುತ್ತದೆ. ಪಿತೃ ಆಶೀರ್ವಾದದಿಂದ ಕುಟುಂಬದ ಅನೇಕ ಸಮಸ್ಯೆಗಳು ದೂರವಾಗುತ್ತವೆ ಎಂದು ನಂಬಲಾಗಿದೆ. ದಾನ ಧರ್ಮ: ಈ ದಿನ ದಾನ ಮಾಡುವುದರಿಂದ ಅಪಾರ ಪುಣ್ಯ ದೊರೆಯುತ್ತದೆ. ದಾನ ಮಾಡಬಹುದಾದ ವಸ್ತುಗಳು: ಭತ್ತ, ಗೋಧಿ, ಕಪ್ಪು ಎಳ್ಳು, ಬಟ್ಟೆ, ಛತ್ರಿ, ಪಾದರಕ್ಷೆ, ಅನ್ನದಾನ, ನೀರಿನ ಪಾತ್ರೆ, ಹಸುಗಳಿಗೆ ಆಹಾರ. ಆರ್ಥಿಕ ಸಮಸ್ಯೆ ನಿವಾರಣೆಗೆ ಪರಿಹಾರಗಳು: ಲಕ್ಷ್ಮೀ ಕೃಪೆಗಾಗಿ ಲಕ್ಷ್ಮೀದೇವಿಯ ಚಿತ್ರದ ಮುಂದೆ 11 ತುಪ್ಪದ ದೀಪಗಳನ್ನು ಬೆಳಗಿಸಿ ಓಂ ಲಕ್ಷ್ಮೀ ಮಹಾಲಕ್ಷ್ಮೇ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಸಾಲದ ಸಮಸ್ಯೆ ನಿವಾರಣೆಗೆ 11 ರೂಪಾಯಿ ನಾಣ್ಯಗಳು ಮತ್ತು ಸ್ವಲ್ಪ ಅರಿಶಿಣವನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಲಕ್ಷ್ಮೀದೇವಿಯ ಮುಂದೆ ಇಡಿ. ಮರುದಿನ ಅದನ್ನು ನಿಮ್ಮ ಹಣದ ಪೆಟ್ಟಿಗೆಯಲ್ಲಿ ಇಡಿ. ಧನ ಪ್ರಾಪ್ತಿಗಾಗಿ ಅರಳಿ ಮರ ಅಥವಾ ಅಶ್ವತ್ಥ ಮರಕ್ಕೆ ನೀರು ಹಾಕಿ ಪ್ರಾರ್ಥನೆ ಮಾಡಿ. ವ್ಯಾಪಾರ ವೃದ್ಧಿಗಾಗಿ ಪೂಜಾ ಕೋಣೆಯಲ್ಲಿ 11 ಹಳದಿ ಕವಡೆಗಳನ್ನು ಇಟ್ಟು ಲಕ್ಷ್ಮೀ ಅಷ್ಟೋತ್ತರ ಪಠಿಸಬಹುದು. ಸೋಮವತಿ ಅಮಾವಾಸ್ಯೆಯಂದು ಮಾಡಬಾರದ ಕಾರ್ಯಗಳು: ಕೋಪ ಮತ್ತು ಜಗಳ. ಮನೆಯಲ್ಲಿ ಜಗಳ, ವಾದ ವಿವಾದ ಹಾಗೂ ಕೋಪವನ್ನು ತಪ್ಪಿಸಬೇಕು. ಮಾಂಸಾಹಾರ ಮತ್ತು ಮದ್ಯಪಾನ: ಈ ದಿನ ಸಾತ್ವಿಕ ಆಹಾರ ಸೇವನೆ ಮಾಡಬೇಕು. ಮಾಂಸಾಹಾರ ಹಾಗೂ ಮದ್ಯಪಾನದಿಂದ ದೂರವಿರಬೇಕು. ಹಿರಿಯರನ್ನು ಅವಮಾನಿಸುವುದು: ತಂದೆ ತಾಯಿ, ಗುರುಗಳು ಹಾಗೂ ಹಿರಿಯರಿಗೆ ಗೌರವ ನೀಡಬೇಕು. ಸಾಲ ಪಡೆಯುವುದು: ಅಗತ್ಯವಿಲ್ಲದೆ ಸಾಲ ಅಥವಾ ದೊಡ್ಡ ಆರ್ಥಿಕ ವ್ಯವಹಾರಗಳನ್ನು ತಪ್ಪಿಸುವುದು ಉತ್ತಮ. ಸುಳ್ಳು ಮಾತನಾಡುವುದು: ಯಾರಿಗೂ ಮೋಸ ಮಾಡಬಾರದು, ಸುಳ್ಳು ಹೇಳಬಾರದು. ಸ್ನೇಹಿತರೆ, 2026ರ ಜೂನ್ 15ರಂದು ಬರುವ ಸೋಮವತಿ ಅಮಾವಾಸ್ಯೆ ಶಿವನ ಕೃಪೆ, ಲಕ್ಷ್ಮೀದೇವಿಯ ಆಶೀರ್ವಾದ ಹಾಗೂ ಪಿತೃಗಳ ಅನುಗ್ರಹ ಪಡೆಯಲು ಅತ್ಯಂತ ಪವಿತ್ರವಾದ ದಿನವಾಗಿದೆ. ಈ ದಿನ ಭಕ್ತಿಯಿಂದ ಶಿವಪೂಜೆ, ಪಿತೃತರ್ಪಣ, ದಾನ ಧರ್ಮ ಹಾಗೂ ಮಂತ್ರ ಜಪ ಮಾಡಿದರೆ ಜೀವನದ ಅನೇಕ ಅಡೆತಡೆಗಳು ದೂರವಾಗಿ ಸುಖ, ಶಾಂತಿ ಮತ್ತು ಸಮೃದ್ಧಿ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಜಪಿಸಿ ಶಿವನ ಕೃಪೆಗೆ ಪಾತ್ರರಾಗೋಣ. ಇಂತಹ ಮತ್ತಷ್ಟು ಧಾರ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು.